ಇವತ್ತಿನ ದಿನ ನಮ್ಮ ನಾಡಿನಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂತೆ ಜಗತ್ತಿನಲ್ಲಿ ಸಂಚಾರ ಮಾಡಿ ತತ್ವಬೋಧೆಯಿಂದ ಜಗದ ಕಲ್ಯಾಣ ಮಾಡಿರತಕ್ಕಂಥ ನಡೆದಾಡುವ ಮಾತನಾಡುವ ದೇವರೇ ಅಂಥೇಳಿ ಜನರ ಮನಸ್ಸಿನಲ್ಲಿ ಉಳಿದಿರತಕ್ಕಂಥ ಸಿದ್ದೇಶ್ವರಪ್ಪಗಳವರು ಅವರು ಹೇಗೆ ಬದುಕಿದರು ಅನ್ನುವಂಥದ್ದೇ ವಿಚಿತ್ರ. ಯಾಕೆಂದರೆ ಜ್ಞಾನಿಗಳನ್ನು ನಾವು ನಮ್ಮ ಬುದ್ಧಿಮಟ್ಟಕ್ಕೆ ಅಳಿಲಾಕ ಸಾಧ್ಯವಿಲ್ಲ. ಅವರವರ ಕಾರ್ಯಕ್ರಮಗಳನ್ನು ನೋಡಿದಾಗ ನಮಗಿಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿ ತಂಡಿ ಬರಬಾರ್ದಂತೆ ಎಲ್ಲ ಕಡೆ ಹೊಚ್ಚಾರ, ಇದು ಮಾಡ್ಯಾರ, ಹಾಸ್ಯಾರ, ಮತ್ತು ಬರುತನ ಕಾಯ್ತಾರೆ ಸ್ವಾಮಿಗಳು ಬಂದು ನೀವು ಬರ್ವಾರ ಇನ್ನೂ ಮಂದಿ ಅಂತ ಹೇಳ್ಕೊಂಡು ಮತ್ತು ನಾಳೆ ಮಂದಿ ಕರ್ಕೊಂಬರ್ರಿ ಅಂತ ಹೇಳ್ತಾರೆ ನಿಮ್ಗೆ. ಆದರೂ ಜನ ಬರೋದು ಅಷ್ಟಕ್ಕಷ್ಟೇ. ಆದರೆ ಸಿದ್ದೇಶ್ವರ ಸ್ವಾಮಿಗಳು ಮೊದಲು ಅವರು ಸಾಯಂಕಾಲ 5 ಗಂಟೆಯಿಂದ ಕಾರ್ಯಕ್ರಮ ಮಾಡ್ತಿದ್ರು. ಆವಾಗೂ ಜನ ಸಿಕ್ಕಾಪಟ್ಟಿ ಬರೋಕ್ಕಾಯ್ತು. ಯಾಕೋ ಏನೋ ಇದು ಸಾಯಂಕಾಲ ಸರಿ ಅನ್ನಿಸ್ಲಿಲ್ಲ. ಸಾಯಂಕಾಲ ಮಂದಿ ಒಬ್ಬೊಬ್ಬರು ಹಾದಿ ಬಿಟ್ಟಿರ್ತಾರೆ, ಅದೊಟ್ಟು ದೊಡ್ಡ ಗದ್ದಲಾಗಬಾರ್ದು, ಚಲೋ ತಂಗಿ ತಿಳಿಬೇಕು ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂಥೇಳಿ ಬೆಳಗಿನ 6 ಗಂಟೆಗೆ ಸಹಿತ ಲಕ್ಷ ಜನ ಅವರ ಪ್ರವಚನಕ್ಕೆ ಕೂಡ್ತಿದ್ರು. ಅಂಥ ಅದ್ಭುತ ಅದೊಂದು ಲೀಲೆ. ಅವ್ರ ಕುರಿತು ಪೂಜ್ಯರು ಸಾಕಷ್ಟು ಮಾತಾಡ್ತಾರೆ. ನೀವು ಎಲ್ಲ ನೋಡಿದವರದಿರಿ, ಕೇಳಿದವರದಿರಿ, ಅರಿದಂಥದ್ದೇನು ಇಲ್ಲ. ಅದಕ್ಕೆ ಇವತ್ತಿನ ದಿನ ಪ್ರವಚನಕ್ಕೆ ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡಿದ್ದಾರೆ ಮಹಾತ್ಮರು. ಇವತ್ತಿನ ಪ್ರವಚನದ ವಿಷಯ ಅಷ್ಟೇ ಬಹಳ ಮಹತ್ವದ್ದೈತಿ. ಬಹುಶಃ ನೀವು ಭಾಳ ಸರಿ ಯಾವಾಗ ಕೇಳೇ ಇಲ್ಲ ಅದನ್ನು ಈ ಸರಿ ಚಿಂತನೆಗಾಗಿ ಪೂಜ್ಯರು ಇಟ್ಕೊಂಡಿದ್ದಾರೆ. ದಶಕಂ ಧರ್ಮ ಲಕ್ಷಣಂ ಅನ್ನುವಂಥ ವಿಚಾರ ಇದು ಮನುಸ್ಮೃತಿಯೊಳಗೆ ಬರ್ತಕ್ಕಂಥ ಮಾತು. ಧರ್ಮ ಅಂತ ನೀವೆಲ್ಲ ಮಾತಾಡ್ತೀವಿ ಭಾಳ. ನಿಜವಾಗಿ ಧರ್ಮ ಅಂದರೆ ಏನು, ಧರ್ಮದ ಲಕ್ಷಣ ಏನು, ಲಕ್ಷಣ ಗೊತ್ತಾದ್ರೆ ಲಕ್ಷ್ಯ ವಸ್ತುವನ್ನು ಅರಿಲಾಕ ಬರ್ತೈತಿ. ಯಾರ್ಯಾರಿಗೆ ಹೆಂಗೆ ಬರ್ತೈತಿ ಹಂಗೆ ಧರ್ಮ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಧರ್ಮದ ಹೆಸರಲ್ಲೇ ದೇವರ ಹೆಸರಲ್ಲೇ ಜಗಳ ಮಾಡ್ಲಿಕ್ಕೆ ಮಾತ್ರ ಏನು ಮಂದಿ ಕಡಿಮೆ ಇಲ್ಲ. ಆದರೆ ಧರ್ಮ ಅಂತಂದರೆ ಏನು, ಅದಕ್ಕೆ ಧರ್ಮದ ಲಕ್ಷಣ ಇವರಿಗೆ ತಿಳಿಸಿಕೊಡಬೇಕು ಅಂಥೇಳಿ ಪೂಜ್ಯರು ಆ ಮನುಸ್ಮೃತಿಯ ಒಂದು ಶ್ಲೋಕವನ್ನು ಇಟ್ಕೊಂಡಾರಿಲ್ಲಿ. ಭಾಳ ಮಂದಿ ಧರ್ಮ ಅಂತಂದರೆ ಅಡ್ಡ ಹಚ್ಕೊಳ್ಳೋದು, ಉದ್ದ ಹಚ್ಕೊಳ್ಳೋದು, ಗಿಡ್ಡ ಹಚ್ಕೊಳ್ಳೋದು, ಹಿಂಗೆ ಧರ್ಮ ಅಂತೇಳಿ ತಿಳ್ಕೊಂಡು ಅದು ಅವ್ರ ಧರ್ಮ, ಇದು ನಮ್ಮ ಧರ್ಮ, ಇದು ಮತ್ತೊಬ್ಬರದು. ಒಬ್ಬರು ಕಂಡ್ರೆ ಒಬ್ರಿಗೆ ಆಗಿ ಬರೋಂಗಿಲ್ಲ. ಅಡ್ಡ ಹಚ್ಕೊಂಡವ್ರು ಕಂಡ್ರೆ ಉದ್ದ ಹಚ್ಕೊಂಡವ್ರಿಗೆ ಆಗಂಗಿಲ್ಲ, ಉದ್ದ ಹಚ್ಕೊಂಡವ್ರಿಗೆ ನೋಡಿದ್ರೆ ಅಡ್ಡ ಹಚ್ಕೊಂಡವ್ರಿಗೆ ಆಗಂಗಿಲ್ಲ. ಇವು ಯಾವ ಧರ್ಮ ಅಲ್ಲ ಅಂತ. ನೀವು ಮ್ಯಾಲೆ ಏನು ಹಚ್ಕೋರಿ, ಬೇಕಾದ್ರೆ ಬಿಡ್ರಿ. ಮುಖ್ಯವಾಗಿ ಧರ್ಮ ಅನ್ನುವಂಥದ್ದು ಮಹಾತ್ಮರಾಗಿರ್ತಕ್ಕಂಥವರು ತಮ್ಮ ವಿಚಾರಪೂರ್ವಕವಾಗಿ ಒಂದೊಂದು ವ್ಯಾಖ್ಯಾನಗಳನ್ನು ಕೊಟ್ಕೋತು ಬಂದಾರ. ಮನುಸ್ಮೃತಿಯವರು ಅವರು ಒಂದು ಒಳ್ಳೆ 10 ಲಕ್ಷಣಗಳನ್ನು ಹೇಳ್ಕೊಂಡು ಬಂದಾರ. ಧೃತಿ, ಶೌಚ, ಸತ್ಯ, ಧಮ, ಇಂದ್ರಿಯ ನಿಗ್ರಹ, ಹಿಂಗೆ ಅವು ಪಟ್ಟಿ ಮಾಡ್ಯಾರ ಒಂದು 10 ಲಕ್ಷಣಗಳು. ಅವು ಯಾರಲ್ಲಿ ಅದಾವ ಅವರು ಧರ್ಮವಂತರು, ಅವು ಯಾರಲ್ಲಿ ಇಲ್ಲ ಸುಮ್ಮನೆ ಬಾಯಾಗ ಇದ್ದು ಅಂದ್ರೆ ಧರ್ಮ ಅಲ್ಲ, ಅವು ಒಣ ಕಿಲಾಪ. ಬೇಕಾದಂಥ ಜೀವನದಲ್ಲಿ ಕಷ್ಟಗಳು ಬಂದರೂ ಸಹಿತ ಧೃತಿಗೆಡಲಾರದೆ, ವಿಚಲಿತನಾಗಲಾರದೆ, ಸಮಾಧಾನವಾಗಿ
ಇದ್ರೆ ಅಂದ್ರೆ ಇದು ಒಂದನೇ ಲಕ್ಷಣ. ಸಿದ್ದೇಶ್ವರಪ್ಪಗಳು ಹಂಗೆ ಇದ್ರು. ಅವರು ಅತಿಯಾಗಿ ಯಾರ ಜೋಡಿನೂ ಮಾತಾಡುತ್ತಿದ್ದಿಲ್ಲ, ಅತಿಯಾಗಿ ಯಾರ ಜೋಡಿ ಹಿಂಗೆ ನಗ್ತಿದ್ದಿಲ್ಲ, ಅತಿಯಾಗಿ ಯಾರಿಗೆ ಹಿಂಗೆ ಸಿಟ್ಟಿಗೆನೂ ಬರ್ತಿದ್ದಿಲ್ಲ, ಅತಿಯಾಗಿ ಭಾಳ ಯಾರನ್ನ ಹಚ್ಕೊಂಡ್ರೆ ಹಿಂಗೆ ಎಲ್ಲರೂ ಯಾರು ಕೇಳಿದ್ರು ನಮ್ಗೆ ಭಾಳ ಪ್ರೇಮ ಮಾಡ್ತಾರೆ ರೀ ಗುರುಗಳು ಅನ್ನುವಂಗೆ ಇದ್ರು ಅವರು. ಅದು ಧರ್ಮದ ಲಕ್ಷಣ. ಅದು ಶೌಚ ಅಂದ್ರೆ ಸ್ವಚ್ಛವಾಗಿರೋದು. ಸ್ವಚ್ಛವಾಗಿರೋದು ನಾವು ರಗಡ ಸ್ವಚ್ಛ ದಿನ ಸಾಬೂನು ಹಚ್ಕೊಂಡು ಶಾಂಪು ಹಚ್ಕೊಂಡು ಜಳಕ ಮಾಡ್ತೀವ್ರಿ ಅಂತ ಅಂದೀರಿ. ಶೌಚ ಅಂದ್ರೆ ಸ್ವಚ್ಛತಾ ಅಂತಂದರೆ ಬಾಹ್ಯ ಸ್ವಚ್ಛತೆ, ಅಂತರಂಗ ಸ್ವಚ್ಛತೆ. ಯಾರನ್ನು ಮನಸ್ಸಿನಿಂದಾಗಲಿ ವಾಣಿಯಿಂದಾಗಲಿ ನಾವು ದೂಷಿಸಬಾರದು. ಯಾಕಂದ್ರೆ ನಾವು ನೀವೆಲ್ಲ ಬದುಕಿದ್ದು ಪರಮಾತ್ಮನ ಸೃಷ್ಟಿ ಒಳಗಲ್ಲ. ಯಾರು ಸ್ಪೆಷಲ್ ನಮ್ದೇಲ್ಕೊಂದು ಕಾರ್ಖಾನೆ ಬೇರೆ ಇಲ್ಲ, ಎಲ್ಲ ಬಂದಿದ್ದು ಒಂದೇ ಮಾರ್ಗ. ಎಲ್ಲರೂ ಪರಮಾತ್ಮನಿಂದ ಬಂದಿದ್ದೀವಿ. ಹೆಂಗೆ ಎಲ್ಲ ನದಿ ಹಳ್ಳ ಕೊಳ್ಳಗಳು ಸಮುದ್ರದಿಂದ ನಾವು ಮೇವಿಗೆ ಮುಖಾಂತರ ಬಂದ ಮತ್ತೆ ಭೂಮಿ ಮೇಲೆ ಬಿದ್ದ ಹಳ್ಳ ಕೊಳ್ಳ ಹೊಳಿ ಆಗಿ ಹೋಗಿ ಸಮುದ್ರವನ್ನೇ ಸೇರ್ತಾವೋ, ಹಂಗೆ ಎಷ್ಟು ಜೀವಿಗಳು ನಾವೆಲ್ಲ ಅದೀವು, ಎಲ್ಲ ಪರಮಾತ್ಮನ ಸ್ವರೂಪಗಳು ಅದೀವು. ಮತ್ತು ಕೊನೆಗಾಲದಲ್ಲಿ ಆ ಪರಮಾತ್ಮನನ್ನೇ ಕೂಡಬೇಕಾಗಿತ್ತು. ಅದಕ್ಕಾಗಿ ಹಿಂಗೆ ಅನೇಕ ಅಂತರಂಗ ಬಹಿರಂಗದಲ್ಲಿ ನಾವು ಸ್ವಚ್ಛ ಆಗಿದ್ದೆವು. ನಮ್ಮ ಸ್ವಚ್ಛ ಪರಿಸರ, ನಮ್ಮದೆಲ್ಲ ಸ್ವಚ್ಛ ವ್ಯವಸ್ಥೆಗಳು, ನಮ್ಮ ಊರ, ನಮ್ಮ ಓಣಿ, ನಮ್ಮ ದೇವಸ್ಥಾನ, ಇಲ್ಲಿ ಯಾವುದೂ ಅಹಿತಕರ ಘಟನೆ ನಡೆಯದಂತೆ ನಾವೆಲ್ಲ ನೋಡ್ಕೋತಾ ಇದ್ದೀವಿ ಅಂದ್ರೆ, ಅದನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ದೀವಿ ಅಂದ್ರೆ ಅಂತರಂಗ ಬಹಿರಂಗದಲ್ಲಿ. ಅದಕ್ಕೆ